ಹೇಳಿ ಹೇಳಿ ಏನು ಹೇಳ್ಬೇಕು ಹೇಳಿ. ನೀವು ಏನು ಸುಳ್ಳು ಹೇಳಿದಿರಿ ಹೇಳ್ರಿ ಹೇಳ್ರಿ ಅಂತೀರಿ. ಅದನ್ನ ಹೇಳಿದೀನಿ. ಒಂದೇ ನಿಮಿಷ ನೀವು ಎಡಿಟೋರಿಯಲ್ ಓದಿದ್ರ ಬಗ್ಗೆ ನಾನೇನು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. ಎಡಿಟೋರಿಯಲ್ ಆದರೂ ಓದ್ರಿ, ಆ್ಯಡ್ ಎಡಿಟೋರಿಯಲ್ ಆದರೂ ಓದ್ರಿ, ಏನಾದರೂ ಓದಿ, ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ಸುಳ್ಳು ಏನೇನು ಹೇಳಿದಿರಿ ಅನ್ನೋದನ್ನು ತಾವು ಹೇಳ್ತೇವೆ. ಈಗ ಚರ್ಚೆ ಮಾಡಿ ನೋಡಿ, ನಾನು ಇಲ್ಲಿಂದ ಬರ್ತೇನೆ. ಹಾಲು ಉತ್ಪಾದಕರಿಗೆ 757 ಕೋಟಿ ಪ್ರೋತ್ಸಾಹಧನ ನೇರವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಹೇಳಿದ್ದೀರಿ. ಹಾಲು ಉತ್ಪಾದಕರು ದಿನ 6 ತಿಂಗಳು ನೀವು ಕೊಟ್ಟೇ ಇಲ್ಲ. ಅದು ಆ ಸತ್ಯನ ಇದೆಯಲ್ಲ, ಅದನ್ನು ನೀವು ಮರಿ ಮಚ್ಚಿದ್ದೀರಿ. ಇದೊಂದು ಸುಳ್ಳು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ, ನಾನು ಆ್ಯಕ್ಚುಲಿ ಭಾಷಣ ಮಾಡಿಲ್ಲ ಗವರ್ನರ್ ಮೇಲೆ. ನಾನು ಮಾಡಿಲ್ಲ. ಅದಕ್ಕೆ ನಾನು ಬಜೆಟ್ ಮೇಲೆ ಮಾಡಬೇಕು ಅಂತ ನಾನು ಮಾಡಿಲ್ಲ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಏನು ಓದಿದ್ದೇವಲ್ಲ ನಮ್ಮ. ಒಂದೇ ನಿಮಿಷ. ಹೌದು, ನಿಮಗೆ ನನ್ನ ಭಾಷಣ ಬೈಕಾಟ್ ಮಾಡೋದು. ನೀವು ಏನು ಭಾಷಣದ ಮೇಲೆ, ಬಜೆಟ್ ಮೇಲೆ ಭಾಷಣ ಮಾಡಿ. ಹೌದು, ಮತ್ತೆ ಯಾವ ಇದು ನನಗೆ ಗೊತ್ತಿಲ್ಲ. ಹಂಗಲ್ಲ. ಒಂದು ನಿಮಿಷ. ಕಲ್ಯಾಣ ಕರ್ನಾಟಕ 3,000 ಕೋಟಿ ಮೀಸಲಿಟ್ಟಿದ್ದು ಈಗಾಗಲೇ ಕಾಮಗಾರಿಗಳು, ನಮ್ಮ ಸರ್ಕಾರದಲ್ಲಿ ಕಾಮಗಾರಿಗಳ ಅನುಮೋದನೆ ಮಾಡಿದ್ದನ್ನು ನಿಮ್ಮ ಸರ್ಕಾರ 9 ತಿಂಗಳಲ್ಲಿ ನೀವು ಅನುಮೋದನೆ ಮಾಡಿರಿ ಅಂತಂದು ಹೇಳ್ಕೊಳ್ತೀರಿ. ನಿಮ್ಮ ಅವಧಿಯಲ್ಲಿ 3,000 ಕೋಟಿ ಏನು ಇಟ್ಟಿದ್ರಿ, ಅದಿನ್ನ ಖರ್ಚೇ ಆಗಿಲ್ಲ. ಇದಕ್ಕೂ ಕೂಡ ಆದೇಶ ಬಂದಿಲ್ಲ. ಇದೊಂದು ಸುಳ್ಳು ಹೇಳಿದಿರಿ. ಆಮೇಲೆ ಹಿಂದಿನ ಸರ್ಕಾರ ಅವಧಿಯಲ್ಲಿ 1 ಬಸ್ಸು ಕೂಡ ಖರೀದಿ ಆಗಿಲ್ಲ. ವಾಸ್ತವಾಂಶ ಏನು? ನಮ್ಮ ಅವಧಿಯಲ್ಲಿ BMTCಗೆ 1,311, KSRTCಗೆ 50 ಪವರ್ ಬಸ್ಸುಗಳು, 20 ಓಲ್ವೋ ಬಸ್ಸುಗಳನ್ನು ಖರೀದಿ ಮಾಡಿ ಆಗಲೇ ಕಾರ್ಯಾಚರಣೆ ಆಗಿದ್ದಾವೆ. ಇದೊಂದು ಸುಳ್ಳು ಹೇಳಿದ್ದೀರಿ. ಆಮೇಲೆ ಈ 5 ಗ್ಯಾರಂಟಿಗಳ ಯೋಜನೆ ಜೊತೆಗೆ ಬಜೆಟ್ನಲ್ಲಿ ಘೋಷಿಸಿರೋ 97% ಘೋಷಣೆಗಳು ಅಧಿಸೂಚನೆ ಮಾಡಿದ್ದೀರಿ. ಆದರೆ ನಿಮ್ಮ ಎಕನಾಮಿಕ್ ಸರ್ವೆದಲ್ಲಿ ಹೇಳ್ತಿದೆ ನಾಟ್ ಮೋರ್ ದೆನ್ 55% ಅಚೀವ್ಮೆಂಟ್ ಇಲ್ಲ. ಯಾವ ಸತ್ಯ ಇದರಲ್ಲಿದೆ? ಅಲ್ಲ, ಇದೊಂದು ಸುಮ್ಮನೆ ಉದಾಹರಣೆಗೆ 3-4 ಸುಳ್ಳು ನೀವು ಹೇಳಿದ್ರೆ 3-4 ಸುಳ್ಳು ಹೇಳು ಅಂದ್ರೆ ಅದಕ್ಕೆ ಉದಾಹರಣೆ ಕೊಟ್ಟೆ. ನಾನು ಬಸವರಾಜ ಬೊಮ್ಮಾಯಿ ಅವ್ರ ಬಗ್ಗೆ ಅಪಾರವಾದಂಥ ಪ್ರೀತಿ ಇದೆ, ಸಾಕು ಹೇಳಿದಿರಿ ಕೂತ್ಗಳಿಗೆ. ಸುಳ್ಳು ನಾವೇನೇನು ಸುಳ್ಳು ಹೇಳಿದ್ದೀವಿ ಅಂತ ಎಲ್ಲ ಹೇಳಿದ್ದಾರೆ. ಇದೇನಾಗಿದೆ ಅಂತಂದರೆ, ಇವ್ರಿಗೆ ಭಾರತೀಯ ಜನತಾ ಪಕ್ಷದವರ ಮನೆ ದೇವರು ಇದೆಯಲ್ಲ, ಅದು ಸುಳ್ಳೇ ಅವ್ರ ಮನೆ ದೇವರು. ಏನು ಮಾಡೋಕ್ಕಾಗಲ್ಲ. ಆಯಿತು ಮಾನ್ಯ ಅಧ್ಯಕ್ಷರೇ, ನಾನು ಬರ್ತೀನಿ, ಹಾಲಿನದಕ್ಕೂ ಬರ್ತೀನಿ, ಆಮೇಲೆ ಬರ್ತೀನಿ, ನಿಮಗೆ ಹೇಳ್ತೀನಿ. ಮಾನ್ಯ ಅಧ್ಯಕ್ಷರೇ, ಪ್ರಜಾವಾಣಿ ಎಡಿಟೋರಿಯಲ್ ಓದಿದೆ. ಆಮೇಲೆ ವಾರ್ತಾ ಭಾರತಿಯವರು ಏನು ಹೇಳಿದ್ದಾರೆ ಅಂತಂದರೆ, ವಾರ್ತಾ ಭಾರತಿ ಅಂತ ಒಂದು ಪತ್ರಿಕೆ, ಅವ್ರೇನು ಹೇಳಿದ್ದಾರೆ ಅಂತಂದರೆ, ಆರ್ಥಿಕ ಅಸಮಾನತೆಯಿಂದ ಬಸವಳಿದ ಜನರಿಗೆ ಗ್ಯಾರಂಟಿಗಳು ಸಾಂತ್ವನ ಎಂದು ಬರೆದಿದೆ. ಇದು ವಾರ್ತಾ ಭಾರತಿ ಪತ್ರಿಕೆ ಬರೆದಿರೋದು. ಆಮೇಲೆ ವಿಜಯ ಕರ್ನಾಟಕ ಪತ್ರಿಕೆ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮಗಳಿಗೆ ರಾಜ್ಯಪಾಲರ ಮೆಚ್ಚುಗೆ ಎಂದು ಬರೆದಿದೆ. ಹಾಗೆಯೇ ತೆರಿಗೆ ಪಾಲು ಸಿಕ್ಕಿಲ್ಲ, ಅನುದಾನ ಬಂದಿಲ್ಲ, ಬರಕ್ಕೂ ನೆರವಿಲ್ಲ, ಕೇಂದ್ರದ 3 ಅನ್ಯಾಯ ಎಂದು ಇದೇ ಪತ್ರಿಕೆ ಪ್ರಸ್ತಾಪ ಮಾಡಿದೆ. ಯಾವ ಪತ್ರಿಕೆ? ವಿಜಯ ಕರ್ನಾಟಕ ಪತ್ರಿಕೆ. 5 ಕೋಟಿ ಕನ್ನಡಿಗರು ಈಗ ಮಧ್ಯಮ ವರ್ಗ ಎಂದು ಬರೆದಿದ್ದಾರೆ. 5 ಕೋಟಿ ಬಡತನದ ರೇಖೆಯಿಂದ ಕೆಳಗಡೆ ಇದ್ದವರು ಅವರೆಲ್ಲರೂ ಕೂಡ ಈ ಗ್ಯಾರಂಟಿಗಳಿಂದ ಹೊರಗಡೆ ಬಂದು ಮಧ್ಯಮ ವರ್ಗಕ್ಕೆ ಮೇಲಕ್ಕೆ ಹೋಗಿದ್ದಾರೆ. ಇವರಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನೂ ಗೊತ್ತೇ ಇಲ್ಲ. ಇದೆ ಬರೀ ಸುಳ್ಳು ಹೇಳೋದು. ನೀವು ಆ ವೀರತ್ನ ಕಮಿಷನ್ ಮುಂದೆ ಸುಳ್ಳು ಹೇಳ್ಬಿಟ್ಟು ಹೋಗ್ಲೇ ಇಲ್ಲ. ಸಮನ್ಸ್ ಕೊಟ್ರೆ ತಪ್ಪಿಸ್ಕೊಂಡ್ಬಿಟ್ರು.
ಪತ್ರಿಕೆಲೆಲ್ಲ ಹೇಳ್ಬಿಟ್ಟು ತಾವು ಆದೇಶ ಮಾಡಿ ಅವ್ರಿಗೆ ಆಗಲ್ಲ. ಹೋಗ್ಲೇ ಇಲ್ಲ ವೀರಪ್ಪನವ್ರ ಕಮಿಷನ್ ಮುಂದೆ ಇವರಿಗೆ ಸಮನ್ಸ್ ಕೊಟ್ಟಿದ್ರು. ಯಾರು ನಿಮ್ಗೆ ವೀರಪ್ಪ ಕಮಿಷನ್ ಸಮನ್ಸ್ ಕೊಟ್ಟಿರ್ಲಿಲ್ಲ? ಯು ಡಿಡ್ ನಾಟ್ ಅಪಿಯರ್ ಬಿಫೋರ್ ದಿ ಕಮಿಷನ್. ಪ್ರಿಯಾಂಕಾ ಖರ್ಗೆ ಅದಕ್ಕೆ ಇವರು ಯಾವ ನೈತಿಕತೆ ಇದೆ ಹೇಳಿ ನೋಡೋಣ. ಅರೆಸ್ಟ್ ಮಾಡ್ಬೇಕಾಗಿತ್ತು, ನನಗೆ ಯಾಕೆ ಮಾಡಿಲ್ಲ? ನನಗೂ ಮಾಡ್ಬೇಕಾಗಿತ್ತು. ನಿಮ್ಗೆ ಸಮಾಜ ಜುಡಿ ಕಮಿಷನ್ ನೀವು ಕರ್ಸಿರೋದು ಅರೆಸ್ಟ್ ಮಾಡ್ಬೇಕಾಗಿ ಸಮನ್ಸ್ಗೆ ಮರ್ಯಾದೆ ಕೊಡ್ಲಿಲ್ಲ ಇವರು. ಮಾಡ್ತಿದ್ರು ನಿಮ್ಮನ್ನ ಮಾಡಬಾರ್ದು. ನಾವು ಪುನಃ ಎಂಕ್ವೈರಿ ಮಾಡ್ತೀವಿ, ವಾರೆಂಟ್ ಕಳಿಸ್ಕೊಡ್ತೀವಿ, ಆಮೇಲೆ ವಾರೆಂಟ್ ಮಾಡ್ತಾರೆ, ಕಳಿಸ್ಕೊಡ್ತಾರೆ. ಮಾನ್ಯ ಅಧ್ಯಕ್ಷರೇ, 5 ಕೋಟಿ ಕನ್ನಡಿಗರು ಈಗ ಮಧ್ಯಮ ವರ್ಗ ಎಂದು ಹೇಳಿದ್ದಾರೆ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಕನ್ನಡಪ್ರಭ ಪತ್ರಿಕೆಯವರು ಏನಂತ ಬರೆದವ್ರೆ ಅಂತಂದ್ರೆ, ಗ್ಯಾರಂಟಿ ಯೋಜನೆಗಳು ಇದು ಜಾಗತಿಕ ದಾಖಲೆ. ಗ್ಯಾರಂಟಿ ಯೋಜನೆಗಳು ಮಾತಾಡಬೇಡಿ ಅಲ್ಲಿ. ಕೂತ್ಕೊಳ್ಳಿ. ವೈದ್ಯ ಕೂತ್ಕೊಳ್ಳಿ. ವೈದ್ಯ ಯಾಕೆ ಮಾತಾಡ್ತೀವಿ? ಯತ್ನ ಅಗತ್ಯ ಆಗಿಂದಾಗಿ ಚರ್ಚೆ ಬೇಡ. ಉತ್ತರ ಗ್ಯಾರಂಟಿ ಯೋಜನೆಗಳು. ಮುನಿಯಪ್ಪ ಕೂತ್ಕೊಳ್ರಿ, ಮುನಿರತ್ನ ಮಾತಾಡಿದಿರಲ್ಲ ಆಗ್ಲೇ. ಆಮೇಲೆ ಪ್ರಶ್ನೆ ಕೇಳಿ ಕೂತ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನಮ್ ಜೊತೆ ಇದ್ದವರು ನೀವು ಯಾಕೆ ಕೋಆಪರೇಟ್ ಮಾಡಲ್ಲ? ಇರಿ. ಉತ್ತರ ಕೊಡ್ಲಿ ಅಲ್ಲ, ಉತ್ತರ ಕೊಡ್ಲಿ. ಉತ್ತರ ಕೊಡ್ಲಿ. ಸಿದ್ದರಾಮಯ್ಯನವರೇ ಪ್ರಳಯದಾಯಕರು. ಅವ್ರಿಗೆ ಉತ್ತರ ಕೇಳಕ್ಕೆ ಆಸಕ್ತಿ ಇಲ್ಲದೆ ಹೋದ್ರೆ ಸ್ವಲ್ಪ ಸುಮ್ಮನಾರು ಕೂತ್ಕೊಳ್ಳಿ. ಓಲಿ ಸುಮ್ಮನೆ ಗಲಾಟೆ ಮಾಡೋದೇ ಒಂದು ಕಸಬು ಅಂತ ತಿಳ್ಕೊಬಿಟ್ರೆ ವಿರೋಧ ಪಕ್ಷ ಅಂದ್ರೆ ಬರೀ ಗಲಾಟೆ ಮಾಡೋದು ಅಂತಲ್ಲ. ಪ್ರತಿಪಕ್ಷ ನಗರಬೇಕು. ಫ್ಯಾಕ್ಟ್ಸು ಫಿಗರ್ಸು ಇಟ್ಕೊಂಡು ಮಾತಾಡ್ಬೇಕಲ್ವಾ? ನೀನೆಲ್ಲ ನಿಮ್ಗೆಲ್ಲ ಬಸವರಾಜು ಅಶೋಕ್ಗೆ ಫ್ಯಾಕ್ಟ್ಸು ಫಿಗರ್ಸ್ ಇಟ್ಕೊಂಡು ಮಾತಾಡ್ಬೇಕಲ್ವಾ? ಮತ್ತೆ ಫ್ಯಾಕ್ಟ್ಸ್ ಫಿಗರ್ಸ್ ಇಟ್ಕೊಳ್ದೇನೆ ಸುಮ್ಮನೆ ಮಾತಾಡೋದ? ಇಲ್ಲಪ್ಪ, ನಿನಗಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ. ಅಶೋಕ ವಿರೋಧ ಪಕ್ಷದ ನಾಯಕ, ಅವ್ರಿಗೆ ಹೇಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.